ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 3 ಎಕರೆ 90 ಸೆಂಟ್ಸ್ ಇರೋವಂಥ ಒಂದು ತೆಂಗಿನ ತೋಟ. ಈ ಪ್ರಾಪರ್ಟಿ ಸ್ಟೇಟ್ ಹೈವೇಯಿಂದ 2 ಕಿಲೋಮೀಟರ್ ಆಗುತ್ತೆ. ಆ 2 ಕಿಲೋಮೀಟ್ರ್ ನೀವೇನು ನೋಡ್ತಾ ಇದ್ದೀರಾ, ಈ ಥರ ಡಾಂಬರ್ ರೋಡ್ ಬರುತ್ತೆ. ಈ ಡಾಂಬರ್ ರೋಡ್ಗೆ ಪ್ರಾಪರ್ಟಿ ಅಟ್ಯಾಚ್ ಆಗಿದೆ. ನೀವೇನು ನೋಡ್ತಾ ಇದ್ದೀರಾ, ಇದೇ ಪ್ರಾಪರ್ಟಿ. ಸೊ ಈ ಬೌಂಡ್ರಿ ಟೋಟಲಾಗಿ 3 ಎಕರೆ 70 ಸೆಂಟ್ಸ್ ಬರುತ್ತೆ. ಅಂದರೆ ನೀವೇನು ನೋಡ್ತಾ ಇದ್ದೀರಾ, ಇದರಿಂದ ಪಕ್ಕಕ್ಕೆ ಅಂದರೆ 50 ಮೀಟ್ರ್ ದೂರದಲ್ಲಿ ಒಂದು ಮನೆ ಹಾಗೆ 20 ಸೆಂಟ್ಸ್ ಜಾಗ ಇದೆ. ಟೋಟಲಾಗಿ 3 ಎಕರೆ 90 ಸೆಂಟ್ಸ್ನ ಸೇಲ್ ಮಾಡ್ತಾ ಇದ್ದಾರೆ ವಿತ್ ಮನೆ ಕೂಡ. ಈ ಜಾಗದಲ್ಲಿ ಫುಲ್ ತೆಂಗಿನ ಮರ ಹಾಕಿದ್ದಾರೆ. ಆಲ್ಮೋಸ್ಟ್ ಒಂದು 80ರಿಂದ 100 ತೆಂಗಿನ ಮರಗಳಿದೆ. ಅದರ ಜೊತೆಗೆ ಕೆಳಗಡೆನೂ ಕೂಡ ವ್ಯವಸಾಯ ಮಾಡ್ಕೊಳ್ತಾರೆ. ಶುಂಠಿ ಹಾಕಿದ್ದಾರೆ, ಹಾಗೆ ಗೆಣಸು ಕೂಡ ಹಾಕಿದ್ದಾರೆ. ವ್ಯವಸಾಯಕ್ಕಂತೂ ತುಂಬ ಚೆನ್ನಾಗಿರೋಂಥ ಮಣ್ಣು, ರೆಡ್ ಸಾಯಿಲ್ ಬರುತ್ತೆ. ತೆಂಗಿನ ಮರಗಳು ಕೂಡ ಒಂದು 20ರಿಂದ 25 ವರ್ಷದ ಮರಗಳು ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ವಿಶೇಷತೆ ಏನಂತಂದರೆ, ಈ ಜಾಗಕ್ಕೆ ಅಟ್ಯಾಚ್ ಆಗಿ ಒಂದು ಸ್ಟ್ರೀಮ್ ಹರಿಯುತ್ತೆ. ಆ ಸ್ಟ್ರೀಮ್ ಕೂಡ ಈ ಪ್ರಾಪರ್ಟಿಗೆ ಒಂದು 100 ಮೀಟರ್ಸು ಅಟ್ಯಾಚ್ ಆಗಿದೆ. ಈ ಜಾಗದಲ್ಲಿ ಆಲ್ರೆಡಿ ತೆಂಗಿನ ಮರ ಇರೋದ್ರಿಂದ ಬೇರೆ ವ್ಯವಸಾಯ ಅಂತಂದರೆ ಕಾಫಿ ಪ್ಲಾಂಟೇಶನ್ ಮಾಡ್ಬೋದು. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಬರುತ್ತೆ. ಮತ್ತು ಸೋಮವಾರಪೇಟೆ ಟೌನಿಂದ ಈ ಪ್ರಾಪರ್ಟಿಗೆ 6 to 7 ಕಿಲೋಮೀಟರ್ ಆಗುತ್ತೆ. ಹಾಗೆಯೇ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 2 ಕಿಲೋಮೀಟರ್ ಆಗುತ್ತೆ. ಆ 2 ಕಿಲೋಮೀಟರ್ ಕೂಡ ಡಾಂಬರ್ ರೋಡ್ ಇದೆ. ನಾನು ಮುಂಚೆನೇ ಹೇಳಿದ್ದೆ, ಈ ಪ್ರಾಪರ್ಟಿಗೆ ಒಂದು ಸ್ಟ್ರೀಮ್ ಅಟ್ಯಾಚ್ ಆಗಿದೆ ಅಂತ. ಸೊ ಈ ಸ್ಟ್ರೀಮಲ್ಲಿ ವರ್ಷವಿಡೀ ನೀರಿರುತ್ತೆ. ಹಾಗೆಯೇ ಈ ಪ್ರಾಪರ್ಟಿಗೆ ನೀರಿನ ಅವಶ್ಯಕತೆ ಇದ್ದರೆ ಇದರಿಂದನೇ ಯೂಸ್ ಮಾಡ್ಕೊಳ್ತಾರೆ. ಹಾಗೆ ಒಂದು ಬೋರ್ ಕೂಡ ಇದೆ. ಹಾಗೆಯೇ 20 ಸೆಂಟ್ಸಲ್ಲಿ ಒಂದು ಮನೆ ಇದೆ ಅಂತ ಮುಂಚೆನೇ ಹೇಳಿದ್ದೆ ನಾನು. ಇದೇ ಮನೆದು ವಾಸಕ್ಕೆ ತುಂಬ ಚೆನ್ನಾಗಿರುವಂಥ ಮನೆ. ಇದು ಫುಲ್ ಕಲ್ಲಲ್ಲಿ ಮಾಡಿರುವಂಥ ಕಲ್ಲಿನ ಕಟ್ಟಡ. ಈ ಜಾಗ ಏನು ತೆಂಗಿನ ತೋಟ ನೋಡಿದ್ರಿ, ಈ ತೆಂಗಿನ ತೋಟದಿಂದ ಒಂದು 50 ಮೀಟ್ರ್ ದೂರದಲ್ಲಿದೆ. ಅದು ಕೂಡ ಡಾಂಬರ್ ರೋಡ್ಗೆ ಅಟ್ಯಾಚ್ ಆಗಿದೆ. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಟೋಟಲಾಗಿ ಅಂದರೆ 3 ಎಕರೆ 90 ಸೆಂಟ್ಸಿಗೆ 1,55,00,000 ಕೋಟ್ ಮಾಡ್ತಾ ಇದ್ದಾರೆ. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.